ಗೃಹಲಕ್ಷ್ಮಿ ವಿಚಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಂಕಷ್ಟ ಬಂದೊದಗಿದೆ. 2 ತಿಂಗಳ ಹಣ ಪಾವತಿ ವಿಚಾರದಲ್ಲಿ ಸದನಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿದಂತಹ ಆರೋಪವನ್ನು ಎದುರಿಸಬೇಕಾಗಿದೆ. ಗೃಹಲಕ್ಷ್ಮಿ ಹಣ ವಿಚಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈಗ ಸಂಕಷ್ಟ ಒದಗಿದೆ. 2 ತಿಂಗಳ ಹಣ ಪಾವತಿ ವಿಚಾರ ಮಾಡಿದಲ್ಲಿ ಸದನಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿದಂತಹ ಆರೋಪ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹಕ್ಕುಚ್ಯುತಿ ಒಂದು ಮಾಹಿತಿಯ ಅವಕಾಶವನ್ನ ಕೋರಿ ಸ್ಪೀಕರ್ ಮುಂದೆ ಇಟ್ಟಿದ್ದಾರೆ. ಹಕ್ಕುಚ್ಯುತಿ ಮಂಡನೆಗೆ ಪ್ಲಾನ್ ಮಾಡಲಾಗಿದೆ. ಅವಕಾಶ ಕೋರಿ ಸ್ಪೀಕರ್ಗೆ ಬಿಜೆಪಿ ಪತ್ರವನ್ನು ಸಲ್ಲಿಸಿದ್ದಾರೆ. ಗೃಹಲಕ್ಷ್ಮಿ ಇವರಿಗೆ ಫೆಬ್ರವರಿ ಇರಬಹುದು, ಮಾರ್ಚ್ ತಿಂಗಳ ಹಣ ಬಿಡುಗಡೆಯನ್ನೇ ಮಾಡಿಲ್ಲ. ಆದರೆ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಸದನಕ್ಕೆ ಸಚಿವೆ ಮಾಹಿತಿಯನ್ನ ಕೊಟ್ಟಿದ್ದು ಸತ್ಯವಾ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಹೇಶ್ ತೆಂಗಿನಕಾಯಿ ಅವರು ಆರೋಪವನ್ನ ಮಾಡಿದ್ದಾರೆ. ಗೃಹಲಕ್ಷ್ಮಿ ವಿಚಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈಗ ಸಂಕಷ್ಟ ಬಂದೊದಗಿದೆ. 2 ತಿಂಗಳ ಹಣ ಪಾವತಿ ಮಾಡಿದ್ದೇವೆ ಅನ್ನುವಂಥ ಆರೋಪವನ್ನು ಅವರು ಎದುರಿಸ್ತಿದ್ದಾರೆ. ಆದರೆ ಸದನಕ್ಕೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಮಹೇಶ್ ತೆಂಗಿನಕಾಯಿ ಆರೋಪ ಮಾಡಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿಂದ ಪತ್ರ ಕೂಡ ಸದನಕ್ಕೆ ಲಭ್ಯವಾಗಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಪ್ಲಾನ್ ಮಾಡಲಾಗಿದೆ. ಹಕ್ಕುಚ್ಯುತಿಗೆ ಅವಕಾಶವನ್ನ ಕೋರಿ ಸ್ಪೀಕರ್ಗೆ ಬಿಜೆಪಿ ಪತ್ರ ಬರೆದಿದೆ.